ಆ ಹೂವು ಈ ಡ್ರೆಸ್ ನೋಡಿದ್ರೆ ಅರ್ಥ ಆಗುತ್ತೆ ನೀನ್ ಆ ಬ್ರೋಕರ್ ಮನೆಗೆ ಹೋಗಿದ್ದೆ ಅಂತ. ಅವತ್ತು ನೀನು ಪ್ರಾಮಿಸ್ ಮಾಡಿದಕ್ಕೇನೆ ನಾನ್ ನಿನ್ ಜೊತೆ ರೂಮ್ ಶೇರ್ ಮಾಡ್ತಿರೋದು. ಈಗ ನೀನ್ ಮಾಡ್ತಿರೋ ಕೆಲ್ಸ ಐಟಿ. ಒಂದ್ ಕಂಪ್ನಿಯಿಂದ ಇನ್ನೊಂದ್ ಕಂಪ್ನಿಗ್ ಹೋಗೋವಾಗ ಹಿಂದಿನ ಕಂಪ್ನಿ ಅವ್ರ ಸ್ಯಾಲ್ರಿ ಪೆಂಡಿಂಗ್ ಇದ್ರೆ ಹೋಗ್ ಕೇಳ್ತೀಯೋ ಇಲ್ವೋ? ಕೇಳ್ತೀನಿ. ಮತ್ತೆ ನಾನ್ ಮಾಡಿದ್ದು ಅದೇ. ಇಲ್ ನೋಡು, ಸೀರಿಯಲ್ ಅಲ್ಲೋ ಸಿನಿಮಾದಲ್ಲೂ ಆಕ್ಟಿಂಗ್ ಮಾಡ್ಬೇಕಂದ್ರೆ ಆಡಿಷನ್ಗೆ ಓಡಾಡ್ತೀಯ. ಗುಡ್. ನಿನಗೆ ದುಡ್ಡು ಬೇಕಂದ್ರೆ ನನ್ನನ್ ಕೇಳಿ, ನಾನ್ ಕೊಡ್ತೀನಿ. ಅದನ್ ಬಿಟ್ಟು ನೀನ್ ಇನ್ನೊಂದ್ಸಲ ಅಲ್ಲಿಗೇನಾದ್ರೂ ಹೋದೆ ಅಂದ್ರೆ ನಾನ್ ರೂಮಲ್ಲಿ ಇರಲ್ಲ ಅಷ್ಟೇ. ಹೇ ಸ್ವಪ್ನ, ನಾಳೆ ನಿಂಗ್ ಮದ್ವೆ ಆದ್ಮೇಲೆ ಡೌಟ್ಸ್ ಬಂದ್ರೆ ನೀನು ನನ್ಗೆ ಫೋನ್ ಮಾಡ್ತೀಯ. ಹೊರಗಡೆ ಇರೋ ಬೋರ್ಡಿಗೂ ಒಳಗಡೆ ಇರೋ ಸೆಟಪ್ಪಿಗೂ ಸಂಬಂಧನೇ ಇಲ್ಲ. ಸೆಟಪ್ ಸೂಪರ್ ಆಗಿದೆ. ಒಳಗಿಟ್ಕೊಳ್ಳೋ. ಒನ್ ಮೋರ್. ಹಲೋ ಸರ್, ಇಲ್ಲಿ ಕೂತ್ಕೊಳ್ಳಿ ಸರ್. ಅಷ್ಟಕ್ಕೂ ನೀನ್ ಯಾರೋ? ಕ್ಯಾರಮ್ ಚಾಂಪಿಯನ್ಸ್ ಮನೀಶ್. ಅಬ್ಬೋ, ದಿನಕ್ಕೆ ಎಷ್ಟು ಬರುತ್ತೆ ನಿನಗೆ? ಇನ್ಕಮ್ ಬಗ್ಗೆ ಹೇಳ್ಬೇಕಾದ್ರೆ ಪ್ರಾಫಿಟ್ ಪರ್ ಡೇ 2 lakhs ಸರ್. ಭಾಷಾ, ನಿನ್ ವರ್ಷದ ಸಂಪಾದನೆ ಕಣೋ ಇದು. ಅದಕ್ಕಿಂತ ಜಾಸ್ತಿ ಸರ್. ನಿಮ್ ಮ್ಯಾನೇಜರ್ ಅಲ್ಲಿ? ಇಲ್ಲ ಸರ್, ಇನ್ನೂ ಬಂದಿಲ್ಲ. ಮ್ಯಾನೇಜರಿಗೆ ಫೋನ್ ಮಾಡು. ಓಕೆ ಸರ್. ಯಾಕೆ ಬರ್ತಾರೋ ಯಾಕೆ ಹೋಗ್ತಾರೋ ಇವರಿಗೆ ಗೊತ್ತಿಲ್ಲ. ಎಲ್ಲೋಗ್ತಾರಮ್ಮ? ಏನ್ರಿ, ನನ್ಗೂ ಮಗಳಿಗೂ ಬಟ್ಟೆ ತಗೋಬೇಕು. ಶಾಪಿಂಗ್ಗೆ ನನಗ್ ಸ್ವಲ್ಪ ದುಡ್ಡು ಬೇಕು. ಶಾಪಿಂಗ್ಗೆ ಈ ದುಡ್ಡನ್ನು ಉಪಯೋಗಿಸ್ಕೊ, ಆಮೇಲೆ ನೋಡೋಣ. ಯಾವಾಗ ನೋಡಿದ್ರು ಶಾಪಿಂಗ್ ಹೋಗ್ಬೇಕು. ದುಡ್ಡು ಕೇಳಿದ್ರೆ ಯಾಕೆ ಅಷ್ಟೊಂದು ಕೋಪ? ಇರಿಸ್ಕೊಳ್ತಾ ಇನ್ನೇನು, ಯಾವಾಗ ನೋಡಿದ್ರು ಶಾಪಿಂಗು ಶಾಪಿಂಗು ಶಾಪಿಂಗು. ಹಲೋ, ಏನ್ರಿ ಅಳಿಯಂದ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿಲ್ಲ. ಮಗಳಿಲ್ವಾ? ಸರಿಯಾಗಿ ಸಿಕ್ಕಾಕೊಂಡ್ರು. ಇದಾಳತ್ತೆ. ಇಲ್ ನೋಡು, ನನ್ ಮಗಳನ್ ಕರ್ಕೊಂಡು ನಿನ್ ಮಗಳನ್ನೂ ಕರ್ಕೊಂಡು ಇಲ್ಲಿಗ್ ಬಾರಯ್ಯ ಅಂತ ಅಂದ್ರೆ ಕೆಲ್ಸ ಇದೆ ಅಂತೀಯಾ? ಮದ್ವೆಗ್ ಮುಂಚೆ ಜಾಬ್ ಇಲ್ಲ ಗೀಬಿಲ್ಲ ಇವನ್ ಬೇಡ ಅಂದಿದ್ರಿ ಅಲ್ವಾ? ಇವಾಗ ನಾವ್ಯಾಕೆ ಬರ್ಬೇಕು ನಿಮ್ ಮನೆಗೆ? ಕೆಲ್ಸ ಇಲ್ಲ ಅಂದ್ರೆ ಮಕ್ಳನ್ ಕೂಡ ಬೈತಾರೆ. ನೀವು ತಪ್ಪು ತಿಳ್ಕೊಂಡಿದೀರಾ ಅಷ್ಟೇ. ಈಗ ಮ್ಯಾನೇಜರ್ ಕೆಲ್ಸ ಇದೆ, ಸೈಡ್ ಬಿಸ್ನೆಸ್ ಇದೆ. ಮದ್ವೆಗ್ ಮುಂಚೆ ವರದಕ್ಷಿಣೆ ಕೇಳಿದ್ನಲ್ಲ, ಅದ್ರ ಬಗ್ಗೆ ಮಾತಾಡಿ ಮೊದ್ಲು. ಏನ್ ಅಳಿಯಂದ್ರೆ, ನಿಮ್ ಮಾವ ಏನೋ ಫೋಟೋದಲ್ಲಿ ಸೇರ್ಕೊಂಡ್ರು. ಇವಾಗಿರೋದ್ ನಾನು ಒಬ್ಳೇನೆ. ನಾಳೆ ದಿನ ನಾನು ಫೋಟೋದಲ್ಲಿ ಸೇರ್ಕೊಂಡ್ರೆ ಈ ಮನೆ ನಿಂದೆ, ದುಡ್ಡು ನಿಂದೆ, ಬಂಗಾರನು ನಿಂದೇನೆ. ಬಾರಪ್ಪ. ಯಾಕೆ ಬಂದ್ರೆ ನಿಮ್ ಮಗಳಿಗೆ ಇಲ್ಲದ್ದು ಸಲ್ಲದ್ದು ಹೇಳ್ಕೊಡೋದಕ್ಕ? ನನ್ ಹೆಂಡತಿ ಒಳ್ಳೆಳಾಗಿರೋದಕ್ ಸರಿ ಹೋಯ್ತು. ಹಬ್ಬಕ್ ಬರ್ಬೇಕಂತೆ ಪಕೋಡ ಕೂಡ ಕೊಡಲ್ಲ ಅಂತ ಜಿಪಣ ಹೆಂಗ್ಸು ನೀನು. ಏನಪ್ಪ ಈ ಅಳಿಯ, ತಿನ್ನುವಾಗ ಚೆನ್ನಾಗ್ ತಿಂತಾನೆ, ಆಮೇಲೆ ಏನು ಬೇಡ ಅಂತಾನೆ. ನಮಸ್ತೆ ಅಣ್ಣ. ಅಣ್ಣ ಚೆನ್ನಾಗಿದ್ದೀರಾ? ನಮಸ್ತೆ. ಬರ್ತೀನಿ ಬಾಯ್. ಬಾಯ್ ಪಿಚ್ಚಿ. ಪಠಾಣ್ ಬಾಯ್, ನಿಮ್ಮ ದಯೆಯಿಂದ ನಾನು MLA ಆದೆ. ಸರಿ ಬಾಯ್. ನಿಮ್ ಕಡೆ ಅವ್ರಿಗೆ ಯಾವತ್ತೂ ಏನೋ ತೊಂದರೆ ಆಗದಾಗೆ ನೋಡ್ಕೋತೀನಿ ಬಾಯ್. ಈ ಸಲ ಕೂಡ ನಿಮ್ ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ನಾನೇ ಗೆಲ್ತೀನಿ. ಬಾಯ್. ಗೆಲ್ಲಲ್ಲ ಬಾಯ್. ಬಾಯ್, ನಾನು ಪರ್ಫೆಕ್ಟ್, ಖಂಡಿತವಾಗ್ಲೂ ನಾನು ಗೆಲ್ತೀನಿ ಬಾಯ್. ಆದ್ರೆ MLA ಆಗಿ ನನ್ ಮಾತನ್ ಕೇಳ್ತೆ, ಅವನ್ ಮಾತನ್ ಕೇಳ್ತಿಯಲ್ಲ ಬಾಯ್. ಹೇಳು ತಾತ. 3 ತಿಂಗಳಿಂದ ಪೆನ್ಷನ್ ಬರ್ತಿಲ್ಲ ಅಂತ ಕೇಳಕ್ ಹೋಗಿದ್ದಕ್ಕೆ ನಮ್ಮ ಹುಡುಗರ್ಗೆ ಖರ್ಚಿಗಾಗುತ್ತೆ, ಹೋಗೋ ಮುದುಕ್ ನನ್ನ ಮಗನೆ ಅಂತ ಅಂದ್ರಪ್ಪ. ಅಣ್ಣ,
ನನ್ ಗಂಡಂಗೆ ಚೆನ್ನಾಗ್ ಕುಡ್ಸಿ ಕೆಲ್ಸ ಎಲ್ಲ ಮಾಡಿಸ್ಕೊಂಡ್ಮೇಲೆ ಗೆದ್ದಿದಾರಲ್ಲ ಏನಾದ್ರೂ ಕೆಲ್ಸ ಕೊಡಿ ಅಂದ್ರೆ ಇಷ್ಟು ದಿವ್ಸ ನಿನ್ ಗಂಡ ಇದ್ದ ಅಲ್ವಾ, ಇವಾಗ ನಾನ್ ಗೆದ್ದಿದ್ದೀನಿ, ನನ್ ಪಕ್ಕ ನೀನಿರು ಅಂತ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾರೆ. ಟಿಂಬರ್ ಫ್ಯಾಕ್ಟ್ರಿಲಿ ಮರದ ದಿಮ್ಮೆ ಎತ್ತದ್ರಿಂದ ಮರದ ಕುರ್ಚಿ ಮೇಲೆ ಕೂರೋವರೆಗೂ ಬೆಳೆದಿರೋಮ್ ನಾನು. ಆದ್ರೆ ರಾಜಕೀಯಕ್ಕೆ ಬರ್ಲಿಲ್ಲ. ನನ್ನ ಜನಗಳು ಇವತ್ತಿನ ತನಕ ಯಾರು ಬೇಡ ಅಂತಾರ ಅವರನ್ನ ನಾನು ಗೆಲ್ಲಿಸ್ಲೇ ಇಲ್ಲ. ಅವರ ಮಾತುಗಳಲ್ಲಿ ನೋವು ಕಾಣಿಸ್ತಾ ಇದೆ. ನಿನಗ್ ಸ್ವಲ್ಪ ಕೂಡ ನಾಚಿಕೆ ಆಗಲ್ವೇನೋ? ಇವನ್ ಯಾಕೋ ಬಂದ? ಸಿನಿಮಾ ಮ್ಯಾನೇಜರು ಮಲ್ಲೇಶ್ವರ್ ಬಂದವ್ರ ಬಾಯಿ. ಹೆಣ್ಮಕ್ಳಿಗೆ ರೇಗಿಸ್ತೀಯ ನೀನು? ಹೆಣ್ಮಕ್ಳಿಗೆ ಈವ್ ಟೀಸಿಂಗು. ಈ ಪೊಲೀಸ್ನವರು ಬಿಡೋದಿಲ್ವಲ್ಲ? ಅಯ್ಯೋ ಹೋಗು. ಏನೋ ಮಲ್ಲೇಶ್ವರ್ ಫೋನ್ ತಗೋತಿಲ್ಲ ಸರ್. ಸರಿ ಬಿಡಿ ಸರ್. ಹೋಗು, ಮತ್ತೆ ಟ್ರೈ ಮಾಡು. ಓಕೆ ಸರ್. ನನಗೆ ಸುಳ್ಳು ಇಷ್ಟ ಆಗಲ್ಲ. ಮನುಷ್ಯ ಇಷ್ಟ ಆದ್ರೆ ಮಾತು ಕೊಡ್ತೀನಿ, ಸಹಾಯ ಮಾಡ್ತೀನಿ, ಏನು ಬೇಕಿದ್ರೂ ಮಾಡ್ತೀನಿ. ಇನ್ಮೇಲೆ ನಿಮ್ಗೇನಾದ್ರೂ ಸಮಸ್ಯೆ ಆದ್ರೆ ನೇರವಾಗಿ ನನ್ನ ಹತ್ರಕ್ಕೆ ಬಂದು ಹೇಳಿ ತಾತ. ಕುತ್ಕೋ. ತಗೊಳ್ಳಿ. ಥ್ಯಾಂಕ್ಸ್ ಅಮ್ಮ. ವ್ಯಾಪಾರ ಹೇಗಿದೆ ಮ್ಯಾನೇಜರ್? ಚೆನ್ನಾಗಿದೆ ಬೈ. ನೀವು ಅವತ್ತು ಸಹಾಯ ಮಾಡದೇ ಇದ್ದಿದ್ರೆ ಈ ವ್ಯಾಪಾರನ ನಾನು ಇಡ್ತಿರ್ಲಿಲ್ಲ. ನಿನಗೆ ಒಳ್ಳೆ ಗುಡ್ ವಿಲ್ ಇದೆ, ಅದಕ್ಕೆ ನಿನಗೆ ಸಹಾಯ ಮಾಡಿದೆ. ಬಾಯ್. 6 ಲಕ್ಷ ರೂಪಾಯಿ ನನ್ನ ಅಕೌಂಟಲ್ಲಿ ಹಾಕ್ಬಿಡಿ. ಬಾಯ್, ಮಿಕ್ಕಿದ್ದ 44 ಲಕ್ಷ ರೂಪಾಯಿ ರೊಟೇಷನ್ ಪದ್ಧತಿನಲ್ಲಿ ತೀರಿಸ್ಬಿಡ್ತೀನಿ. ನಂಬಿಕೆ ಅನ್ನೋದು ತಂದೆ ಇದ್ದಾಗೆ, ನಿನ್ನ ಹತ್ರ ಇರ್ಲಿ. ಬರ್ತೀನಿ ಬೈ. ಮ್ಯಾನೇಜರ್, ವ್ಯಾಪಾರ ಚೆನ್ನಾಗಾಗ್ಬೇಕಾದ್ರೆ ಸಂಸಾರ ಅರ್ಥ ಆಗಲ್ಲ. ಫಾರ್ಮಲ್ಲಿದ್ದಾಗಲೇ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು. ಅರ್ಥ ಆಯ್ತು ಬೈ.